ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಅಂಗಡಿಯಲ್ಲಿ ಸಿಗ್ತಕ್ಕಂಥ ಒಂದು ಟೊಮೆಟೊ ಚಿಪ್ಸ್ನ ಮನೇಲೇ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. 1 ಕಪ್ ಗೋಧಿ ಹಿಟ್ಟು, 2 ಟೊಮೆಟೊ ಇತ್ತು ಅಂದರೆ ಮನೇಲೇ ನಾವು ಅಂಗಡಿಯಲ್ಲಿ ಸಿಗ್ತಕ್ಕಂಥ ಟೊಮೆಟೊ ಚಿಪ್ಸ್ನ ಆರೋಗ್ಯಕರವಾಗಿ ಮಾಡ್ಕೊಳ್ಬೋದು. ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು 2 ಹಣ್ಣಾಗಿರ್ತಕ್ಕಂಥ ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೀನಿ. ಹಣ್ಣಾಗಿರಬೇಕು. ಅದನ್ನು ನಾನು ಈ ರೀತಿ 4 ಭಾಗವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ನೈಸಾಗಿ ಒಂದು ಸ್ವಲ್ಪ ಬೇಕು ಅಂದರೆ ನೀರು ಸೇರಿಸ್ಕೊಳ್ಳಿ, ಇಲ್ಲ ಹಾಗೆ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ. ಇವಾಗ ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಇದನ್ನು ನಾವು ಸೋಸ್ಕೊಳ್ಬೇಕು, ಅಂದರೆ ಫಿಲ್ಟ್ರ್ ಮಾಡ್ಕೊಳ್ಬೇಕು. ಹಾಗಾಗಿ ಇದು ಸ್ವಲ್ಪ ತಿಕ್ಕಾಗಿದೆ ಅನ್ನೋದಕ್ಕೋಸ್ಕರ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಿದ್ದೀನಿ. ಜಾಸ್ತಿನೂ ಸೇರಿಸೋದು ಬೇಡ. ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನ ಸೋಸ್ಕೊಂಡ್ರೆ ನಾವು ಫಿಲ್ಟ್ರ್ ಮಾಡ್ಕೊಳ್ಳೋಕ್ಕೆ ಅಥವಾ ಸೋಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ. ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಯಲ್ಲಿ ಒಂದು ಜರಡಿ ಇಟ್ಕೊಂಡು ಈ ರೀತಿ ಟೊಮೆಟೊ ಪ್ಯೂರಿ ಅಥವಾ ರುಬ್ಬಿರ್ತಕ್ಕಂಥ ಟೊಮೆಟೊ ಹಣ್ಣಿನ ಒಂದು ಮಿಶ್ರಣನ ನಾನಿಲ್ಲಿ ಸೋಸ್ಕೊಳ್ತಿದ್ದೀನಿ. ಇವಾಗ ನೋಡಿ ಸೋಸ್ಕೊಂಡಿದ್ದಾಗಿದೆ. ಇಷ್ಟ ಆದರೆ ಸಾಕು. ಇವಾಗ ಇದನ್ನು ತೆಗೆದುಬಿಡೋಣ. ನಮಗೆ ಇಷ್ಟು ಬೇಕಾಗಿರ್ತಕ್ಕಂಥ 2 ಹಣ್ಣಲ್ಲಿ ಒಂದು ಅರ್ಧ ಕಪ್ಪು ಅಥವಾ 1 ಕಪ್ ಆಗುವಷ್ಟು ಟೊಮೆಟೊ ಪ್ಯೂರಿ ಸಿಕ್ಕಿದೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಸ್ಪೈಸಸ್ನ ಆ್ಯಡ್ ಮಾಡೋಣ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಖಾರದ ಪುಡಿ ಅಂದರೆ ಅಚ್ಚ ಖಾರದ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ಇದು ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಮೇಲ್ಗಡೆ ಹಾಕ್ಕೊಳ್ಬೋದು. ಒಂದು ಚಿಟಿಕೆ ಅರಿಶಿನ, ಹಾಗೆ ಒಂದು ಚಿಟಿಕೆ ಆಗುವಷ್ಟು ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ಈ ಎಲ್ಲನೂ ಸೇರಿಸ್ಕೊಂಡಾದಮೇಲೆ ಒಂದ್ಸರಿ ಕಲಿಸ್ಕೊಳ್ಳೋಣ. ನೋಡಿ ಈ ರೀತಿ ಎಲ್ಲ ಸ್ಪೈಸಸ್ ಹಾಕಾದ್ಮೇಲೆ ಒಂದ್ಸರಿ ಕಲಸಿಟ್ಕೊಳ್ಳಿ. ಇವಾಗ ನೋಡಿ ಇದಕ್ಕೆ ನಾನು 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ. ಗೋಧಿ ಹಿಟ್ಟು ಮಾತ್ರ ಸೇರಿಸ್ಕೊಳ್ಳಿ, ಮತ್ತು ಯಾವ ಹಿಟ್ಟು ಸೇರಿಸೋ ಅವಶ್ಯಕತೆ ಇಲ್ಲ. ಗೋಧಿ ಹಿಟ್ಟನ್ನು 1 ಕಪ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೋಡ್ಕೊಳ್ಳೋಣ ಮೊದಲಿಗೆ. ನಿಮಗೇನಾದರೂ ಇದು ಅಳತೆ ಕರೆಕ್ಟ್ ಅನ್ನಿಸ್ಲಿಲ್ಲ ಅಂತಂದರೆ ಮೊದಲಿಗೆ ಗೋಧಿ ಹಿಟ್ಟನ್ನು ರೆಡಿ ಮಾಡಿಟ್ಕೊಂಡು ನಿಮ್ಗೆ ಎಷ್ಟೆಷ್ಟು ಬೇಕು ಅಂದರೆ ಚಪಾತಿ ಹಿಟ್ಟಿನ ಹದದಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಹಾಗಾಗಿ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟನ್ನು ರೆಡಿ ಮಾಡಿಕೊಂಡು ಎಷ್ಟೆಷ್ಟು ಬೇಕೋ ಟೊಮೆಟೊ ಪ್ಯೂರಿನ ಅಷ್ಟು ಸೇರಿಸ್ತಾ, ನೀರು ಯಾವ ರೀತಿ ಹಾಕ್ತೀವಿ ಅದೇ ರೀತಿಯಲ್ಲಿ ಸೇರಿಸ್ತಾ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ ಕೂಡ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಅಳತೆ ಗೊತ್ತಾಗಲ್ಲ ಅಂತಂದರೆ ನೀವು ನೀರಿನ ಬದಲಿಗೆ ಗೋಧಿ ಹಿಟ್ಟಿಗೆ ಟೊಮೆಟೊದಿಂದ ರೆಡಿ ಮಾಡಿರ್ತಕ್ಕಂಥ ಒಂದು ಟೊಮೆಟೊ ಹಣ್ಣಿನ ಮಿಶ್ರಣನ ಹಾಕ್ತಾ ಕಲಿಸ್ತಾ ಹೋಗಬೇಕು. ನೋಡಿ ಇನ್ನೂ ಒಂದು ಅರ್ಧ ಕಪ್ ಆಗುವಷ್ಟು ಹಿಡಿತಿದೆ. ಹಾಗಾಗಿ ಇನ್ನೊಂದು ಅರ್ಧ ಕಪ್ ಸೇರಿಸ್ಕೊಂಡಿದ್ದೀನಿ. ಒಟ್ಟಲ್ಲಿ 2.5 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ನಿಮ್ಗೆ ಅಳತೆ ಗೊತ್ತಾಗಲ್ಲ ಅಂತನ್ನೋದಾಯಿತು ಅಂದರೆ ನೀರನ್ನ ಯಾವ ರೀತಿ ಸೇರಿಸ್ಕೊಳ್ತೀವಿ ಆ ರೀತಿಯಲ್ಲಿ ಕೂಡ ಟೊಮೆಟೊ ಪ್ಯೂರಿನ ಸೇರಿಸ್ಕೊಂಡು ನಾವು ಈ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಒಟ್ಟಲ್ಲಿ ಈ ಹಿಟ್ಟನ್ನು ನಾವು ಟೊಮೆಟೊ ಹಣ್ಣಿಂದ ತೆಗೆದಿರ್ತಕ್ಕಂಥ ಜ್ಯೂಸಿಂದನೇ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ನೋಡಿ ಇವಾಗ ಕರೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ. ಈ ಒಂದು ರೀತಿಯಲ್ಲಿ ಅಂದರೆ ಚಪಾತಿ ಹಿಟ್ಟಿನ ರೀತಿಯಲ್ಲಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು 10 ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕಿಡೋಣ. ಕರೆಕ್ಟಾಗಿ ನೆನ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಎಣ್ಣೆನ ಅಪ್ಲೈ ಮಾಡಿ ಮೇಲ್ಗಡೆಯಿಂದ ಒಂದು ಪ್ಲೇಟ್ನ ಮುಚ್ಚಿ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕಿಡೋಣ. ಇವಾಗ ನೋಡಿ 10 ನಿಮಿಷ ಆಗಿತ್ತು. ಹಿಟ್ಟು ಕೂಡ ಕರೆಕ್ಟಾಗಿ ನೆನ್ಕೊಂಡಿದೆ. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿರಲಿ. ತೀರಾ ಗಟ್ಟಿ ಆಗಬಾರ್ದು, ತೀರಾ ತೆಳು ಕೂಡ ಆಗಬಾರ್ದು. ನಾರ್ಮಲ್ ಚಪಾತಿ ಹಿಟ್ಟಿನ ಹದದಲ್ಲೇ ಇರಲಿ. ಇನ್ನೊಂದು ಸರಿ ನೀಟಾಗಿ ಹಿಟ್ಟನ್ನು ನಾದ್ಕೊಂಡ್ರೆ ಆಯಿತು. ಇವಾಗ ನೋಡಿ ಹಿಟ್ಟು ರೆಡಿಯಾಗಿದೆ. ಈಗ ಒಂದಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ಚಪಾತಿ ಮಾಡಲಿಕ್ಕೆ ಹಿಟ್ಟು ತೊಗೊಳ್ತೀವಲ್ಲ ಅದೇ ರೀತಿಯಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಉಳಿದಿರ್ತಕ್ಕಂಥ ಹಿಟ್ಟನ್ನು ಮತ್ತೆ ಮುಚ್ಚಿ ಸೈಡಲ್ಲಿಡೋಣ. ಇವಾಗ ಈ ಒಂದು ತೊಗೊಂಡಿರ್ತಕ್ಕಂಥ ಹಿಟ್ಟನ್ನು ನಾನು ಕೆಳಗಡೆ ಒಂದು ಸ್ವಲ್ಪ ಮತ್ತೆ ಗೋಧಿ ಹಿಟ್ಟನ್ನು ಹಾಕಿ ಇದನ್ನು ನಾವು ನೈಸಾಗಿ ಅಂದರೆ ತಿಳುವಾಗಿ ಚಪಾತಿ ರೀತಿಯಲ್ಲಿ ಲಟ್ಟಿಸ್ಕೊಳ್ಬೇಕು. ಚಪಾತಿನ ಒಂದು ಸ್ವಲ್ಪ ದಪ್ಪವಾಗಿ ಲಟ್ಟಿಸಿರ್ತೀವಿ, ಆದರೆ ಇದನ್ನು ನಾವು ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಳ್ಬೇಕು. ಹಾಗಾಗಿ ಕೆಳಗಡೆ ಒಂದು ಸ್ವಲ್ಪ ಹಿಟ್ಟಾಕಿ ಲಟ್ಟಿಸ್ತಾ ಬನ್ನಿ. ಚಪಾತಿಗಿಂತ ತೆಳುವಾಗಿರಲಿ, ಹಾಗಾಗಿ ತೆಳುವಾಗಿ ಲಟ್ಟಿಸ್ಕೊಳ್ಳಿ. ನೋಡಿ ಈ ರೀತಿ ನಿಧಾನವಾಗಿ ಲಟ್ಟಿಸ್ತಾ ಈ ಸೈಜಲ್ಲಿ ಲಟ್ಟಿಸ್ಕೊಳ್ಳಿ. ತೆಳುವಾಗಿ ಲಟ್ಟಿಸ್ಕೊಳ್ಳಿ. ಮತ್ತೆ ಹೇಳ್ತಿದ್ದೀನಿ, ದಪ್ಪ ಆಯಿತು ಅಂತಂದರೆ ಉಬ್ಕೊಂಡು ಬಿಡುತ್ತೆ. ಹಾಗಾಗಿ ತೆಳುವಾಗಿ ಲಟ್ಟಿಸ್ಕೊಳ್ಳಿ. ಇವಾಗ ನೋಡಿ ಒಂದು ಸ್ಟ್ರಕ್ಚರ್ಗೋಸ್ಕರ ಎಡ್ಜಸ್ಸಲ್ಲಿರ್ತಕ್ಕಂಥ ಒಂದು ನಾನು ಹಿಟ್ಟನ್ನು ಅಥವಾ ಹೆಚ್ಚುವರಿ ಚಪಾತಿನ ತೆಗಿತಿದ್ದೀನಿ. ನೋಡಿ ಈ ರೀತಿ ಸ್ಕ್ವೇರ್ ರೀತಿಯಲ್ಲಿ ಬರೋ ರೀತಿಯಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಒಂದು ಫೋರ್ಕಿಂದ ಹೋಲ್ಗಳನ್ನ ಹಾಕ್ಕೊಳ್ಬೇಕು. ಇಲ್ಲ ಅಂದರೆ ಉಬ್ಕೊಂಡು ಬಿಡುತ್ತೆ. ಗೋಧಿ ಹಿಟ್ಟನ್ನು ಬಳಸಿರೋದ್ರಿಂದ ಉಬ್ಬಿ ಬರುತ್ತೆ. ಹಾಗಾಗಿ ಈ ರೀತಿ ಒಂದು ಸ್ವಲ್ಪ ಫೋರ್ಕ್ ಅಥವಾ ಒಂದು ಟೂತ್ ಪಿಕ್ಕಿನ ಸಹಾಯದಿಂದ ಕೂಡ ನೀವು ಹೋಲ್ಗಳನ್ನ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಹೋಲ್ಗಳು ಮಾಡ್ಕೊಳ್ಳಿ. ಅಂದಾಗ ಉಬ್ಕೊಂಡು ಬರೋದಿಲ್ಲ. ಕರೆಕ್ಟಾದ ರೀತಿಯಲ್ಲೇ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗಾಗಿ ಪ್ರತಿ ಚಪಾತಿನೂ ಈ ರೀತಿ ಲಟ್ಟಿಸ್ಕೊಂಡಾದಮೇಲೆ ಕಟ್ ಮಾಡುವ ಮುಂಚೆ ಈ ರೀತಿ ಹೋಲ್ಗಳನ್ನ ಮಾಡ್ತಾ ಬನ್ನಿ. ಇವಾಗ ಹೋಲ್ಗಳು ಮಾಡಿದ್ದಾಗಿದೆ. ಈಗ ಈ ರೀತಿ ಕಟ್ ಮಾಡ್ಕೊಳ್ತಿದ್ದೀನಿ.
ನಿಮಗೆ ಇದೇ ರೀತಿ ಬೇಕು ಅಂತಲ್ಲ, ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ರೆಕ್ಟ್ಯಾಂಗಲ್ ರೀತಿಯಲ್ಲಿ ಆ ಚಿಪ್ಸ್ನ ರೆಡಿ ಮಾಡ್ತಿದ್ದೀನಿ. ಅಂಗಡಿಯಲ್ಲಿ ಈ ಟೊಮೆಟೊ ಚಿಪ್ಸ್ ರೆಕ್ಟ್ಯಾಂಗಲ್ ರೀತಿಯಲ್ಲಿ ಸಿಗ್ತಕ್ಕಂಥ ಟೊಮೆಟೊ ಚಿಪ್ಸ್ ನೋಡಿರ್ತೀವಲ್ಲ, ಅದೇ ರೀತಿ ಒಂದು ಸ್ಟ್ರಕ್ಚರ್ ಕೊಡ್ತಿದ್ದೀನಿ. ನೀವು ಬೇಕು ಅಂದರೆ ಸರ್ಕಲ್ ಶೇಪ್ ಕೂಡ ಮಾಡ್ಕೊಳ್ಬೋದು. ಇವಾಗ ಈ ಲೇಯರ್ಸ್ನ ತೆಗೆದಿಟ್ಕೊಳ್ಳೋಣ. ಈ ರೀತಿ ಒಂದ್ರ ಮೇಲೆ ಒಂದು ಹಾಕ್ಕೊಳ್ಳಿ. ತುಂಬ ಈಸಿಯಾಗಿ ಕಟ್ ಮಾಡ್ಕೊಳ್ಳೋಕೆ ಬರುತ್ತೆ. ಹಾಗಾಗಿ ಈಗ ನೋಡಿ, ಈ ರೀತಿ ಒಂದು ಸ್ವಲ್ಪ ಎಡ್ಜಸ್ನ ತಗೊಂಡು ನಾವು ಸ್ಟ್ರಕ್ಚರ್ ಕೊಡ್ತಾ ಬರಬೇಕು. ನೋಡಿ, ಈ ರೀತಿಯಲ್ಲಿ ಕಟ್ ಮಾಡ್ತಾ ಹೋದರೆ ಆಯಿತು. ತುಂಬಾ ಸಿಂಪಲಾಗಿ ಬರುತ್ತೆ. ಹಾಗೆ ಹಿಟ್ಟು ಹಾಕದೇ ಇದ್ದರೂ ಕೂಡ ಒಂದಕ್ಕೊಂದು ಲೇಯರ್ ಅಂಟ್ಕೊಳಲ್ಲ. ಬಿಡಿಸಿ ತೋರಿಸ್ತೀನಿ ಯಾವ ರೀತಿ ಅಂತಂದು. ನಿಮ್ಗೆ ಇದೇ ರೀತಿ ಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಸರ್ಕಲ್ ಶೇಪು ಅಥವಾ ಲೈನಾಗಿ ಉದ್ದ ರೀತಿ ಒಳಗೂ ಕೂಡ ಮಾಡ್ಕೊಳ್ಬೋದು. ನೋಡಿ, ಸಿಂಪಲಾಗಿ ಬಿಟ್ಕೊಳ್ತೀವಿ, ಎಲ್ಲೂ ಕೂಡ ಅಂಟೋದಿಲ್ಲ. ಅಷ್ಟು ಆರಾಮಾಗಿ ಬಿಟ್ಕೊಳ್ಳುತ್ತೆ. ರೆಡಿಯಾಗಿದೆ. ಒಂದು ಸರಿಗೆ ಏನಿಲ್ಲ ಅಂತಂದರೂ ಒಂದು 20 ಚಿಪ್ಸ್ಗಳನ್ನ ನಾವು ಮಾಡ್ಕೊಳ್ಬೋದು. ಈ ರೀತಿ ಮಾಡಿಕೊಂಡು ಇಟ್ಕೊಳ್ಳೋಣ. ಇವಾಗ ನೋಡಿ, ಇಷ್ಟನ್ನು ಮಾಡಿಟ್ಕೊಂಡಿದ್ದೀನಿ. ಈ ಸೈಡಲ್ಲಿ ನಾನು ಗ್ಯಾಸ್ ಮೇಲೆ ಆಲ್ರೆಡಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೆ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆನ ಬಿಸಿ ಮಾಡ್ಕೊಳ್ಬಾರ್ದು. ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು, ಎಣ್ಣೆ ಭಾಳ ಕಾದಿರಬಾರ್ದು, ಒಂದು ಮಟ್ಟಿಗೆ ಕಾದಿದ್ರೆ ಸಾಕು. ಇವಾಗ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲನೂ ಬಿಡ್ತಿದ್ದೀನಿ. ಒಂದಕ್ಕೊಂದು ಎಲ್ಲೂ ಕೂಡ ಅಂಟೋದಿಲ್ಲ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಎಲ್ಲಿವರೆಗೂ ಅಂದರೆ ಕಂಪ್ಲೀಟಾಗಿ ಬಬಲ್ಸ್ ಎಲ್ಲ ಕಡಿಮೆ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಬೇಕು. ನೋಡಿ, ಎಲ್ಲನೂ ಕರೆಕ್ಟಾಗಿ ಈ ರೀತಿ ಹಾಕ್ಕೊಂಡಾದಮೇಲೆ 1 ನಿಮಿಷ ಬಿಟ್ಕೊಂಡು ಆಮೇಲೆ ನಾವು ಸೌಟಿಂದ ಈ ರೀತಿ ಎರಡು ಬದಿಯಲ್ಲಿ ಬೇಯಿಸ್ಕೊಳ್ಬೇಕು. ಹಾಕಿದ ತಕ್ಷಣ ಬೇಯಿಸ್ಕೊಳ್ಳೋದಾಯಿತು ಅಂತಂದರೆ ಬೆಂದ್ಕೊಂಡಿರಲ್ಲ. ಹಾಗಾಗಿ ತೀರಾ ಸ್ಮೂತಾಗಿರುತ್ತೆ. ಗೋಧಿ ಹಿಟ್ಟಲ್ವ, ಹಾಗಾಗಿ ಒಂದು ಸ್ವಲ್ಪ 1 ನಿಮಿಷ ಬಿಟ್ಕೊಂಡು ತಿರುಚಾಕಿ. ಇವಾಗ ನೋಡಿ, ಒಂದು ಸ್ವಲ್ಪನೂ ಬಬಲ್ಸ್ ಇಲ್ಲ. ಕಂಪ್ಲೀಟಾಗಿ ಈ ರೀತಿ ಬರೋದು ನಿಲ್ಲಬೇಕು. ಆಗ ಕರೆಕ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗಾಗಿ ಒಂದು ಸ್ವಲ್ಪ ವೆಯ್ಟ್ ಮಾಡಿಕೊಂಡು ಬೇಯಿಸ್ಕೊಳ್ಳುವಾಗ ಒಂದು ಸ್ವಲ್ಪ ಕೈ ಹಿಡಿಯುತ್ತೆ ಅಷ್ಟೇ. ಅದನ್ನು ಬಿಟ್ಟರೆ ಏನಿಲ್ಲ. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಕಲರ್ ಚೇಂಜ್ ಆಗುತ್ತೆ, ಆದರೆ ಒಳಗಡೆ ಬೆಂದಿರೋದಿಲ್ಲ. ಅದ್ರ ಜೊತೆಗೆ ಕ್ರಿಸ್ಪಿಯಾಗೂ ಬರೋದಿಲ್ಲ. ಇಲ್ಲಿ ಅಕ್ಕಿ ಹಿಟ್ಟನ್ನು ನಾವು ಬಳಸಿಲ್ಲ, ಬರೀ ಗೋಧಿ ಹಿಟ್ಟಿಂದ ಬಳಸಿರೋದ್ರಿಂದ ಸ್ವಲ್ಪ ವೆಯ್ಟ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಆಯಿತು. ನೋಡಿ, ಈಗ ತೆಗೊಳ್ತಿದ್ದೀನಿ. ಎಣ್ಣೆ ಕೂಡ ತುಂಬ ಕಡಿಮೆ ಪ್ರಮಾಣದಲ್ಲಿ ಹೀರ್ಕೊಳ್ಳುತ್ತೆ. ಗೋಧಿ ಹಿಟ್ಟನ್ನು ಬಳಸಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಎಣ್ಣೆ ಕೂಡ ಕಡಿಮೆ ಪ್ರಮಾಣದಲ್ಲಿ ಒಂದು ಸ್ವಲ್ಪ ಹೀರ್ಕೊಳ್ಳೋದು, ಕಡಿಮೆ ಪ್ರಮಾಣದಲ್ಲಿ ಹೀರ್ಕೊಂಡಿರುತ್ತೆ. ಇವಾಗ ಎಲ್ಲನೂ ತೆಗೆದಿಟ್ಕೊಂಡಿದ್ದೀನಿ. ನಿಮ್ಗೆ ಅನ್ನಿಸ್ತಿರ್ಬೋದು ಎಣ್ಣೆ ಜಾಸ್ತಿ ಇದೆ ಅಂತಂದು. ಇಲ್ಲ, ಒಂದು ಸ್ವಲ್ಪ ಈ ರೀತಿ ಎಣ್ಣೆ ಎಲ್ಲ ಸ್ಟ್ರೈನ್ ಆದಮೇಲೆ ನೋಡಿ, ಈ ರೀತಿ ರೆಡಿಯಾಗಿರುತ್ತೆ. ಹೋಲ್ಗಳು ಮಾಡಿರೋದ್ರಿಂದ ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಕೂಡ ಕಾಣಿಸುತ್ತೆ. ಅಂಗಡಿ ಒಳಗೆ ಕೂಡ ಇದೇ ರೀತಿಯಲ್ಲಿ ಇರುತ್ತೆ. ಎಲ್ಲನೂ ಪ್ರತಿಯೊಂದು ಬ್ಯಾಚನ್ನು ಅದೇ ರೀತಿಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಕ್ರಿಸ್ಪಿನೆಸ್ ಸೌಂಡಲ್ಲೇ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೋಡಿ, ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಅದ್ರ ಜೊತೆಗೆ ಟೊಮೆಟೊ ಹಣ್ಣನ್ನು ಬಳಸಿರೋದ್ರಿಂದ ಆ ಒಂದು ಹುಳಿ ಅಂಶ ಕೂಡ ಈ ಒಂದು ಚಿಪ್ಸಲ್ಲಿ ನಾವು ಕಾಣ್ಬೋದು. ಆರೋಗ್ಯಕರವಾಗಿರ್ತಕ್ಕಂಥ ಟೊಮೆಟೊ ಹಣ್ಣಿನ ಚಿಪ್ಸ್ ರೆಡಿಯಾಗಿದೆ. ಇವಾಗ ಇದಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೊಳ್ತಿದ್ದೀನಿ. ಒಂದು ಸ್ವಲ್ಪ ಅಂದರೆ ಒಂದು 1/4 ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಖಾರನ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಜಾಸ್ತಿ ಆಯಿತು ಅಂದರೆ ಆಲ್ರೆಡಿ ಹಾಕಿರ್ತೀವಿ, ಹಾಗಾಗಿ. ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಚಾಟ್ ಮಸಾಲ, ಹಾಗೆ ಆಮ್ಚೂರ್ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ಇದು ಯಾವುದೂ ಇಲ್ಲ ಅಂತಂದರೆ ನಾರ್ಮಲಾಗಿ ಒಂದು ಸ್ವಲ್ಪ ಜೀರಿಗೆ ಪೌಡ್ರು, ಹಾಗೆ ಒಂದು ಸ್ವಲ್ಪ ಖಾರ, ಉಪ್ಪು ಹಾಕ್ಕೊಂಡ್ರೆ ಆಯಿತು. ಹಾಗೆ ಈ ಮಸಾಲನ ನಾವು ಸ್ವಲ್ಪ ಬಿಸಿ ಇದ್ದಾಗಲೇ ಹಾಕ್ಕೊಳ್ಬೇಕು. ಯಾವುದೇ ಒಂದು ಚಾಟ್ಸ್ನ ಮಾಡಿದಾಗ ಒಂದು ಸ್ವಲ್ಪ ಬಿಸಿ ಇದ್ದಾಗಲೇ ಈ ಮಸಾಲ ಹಾಕ್ಕೊಳ್ಳೋದ್ರಿಂದ ಬೇಗ ಹೀರ್ಕೊಳ್ಳುತ್ತೆ. ಹಾಗಾಗಿ ನೋಡಿ, ಇಲ್ಲಿ ನಾನು ಕೂಡ ಹಾಕ್ಕೊಳ್ತಿದ್ದೀನಿ. ಒಂದು ಸ್ವಲ್ಪ ತಣ್ಣಗಾಗಿದೆ, ಆದರೂ ಪರವಾಗಿಲ್ಲ. ನೀವೇನಾದರೂ ಸೇರಿಸ್ಕೊಳ್ಳೋದಾಯಿತು ಅಂತಂದರೆ ಈ ರೀತಿ ತೆಗೆದ ತಕ್ಷಣ, ಅಂದರೆ ನಾವು ಎಣ್ಣೆಯಿಂದ ತೆಗಿತೀವಲ್ಲ, ಆಗಲೇ ರೆಡಿ ಮಾಡಿರ್ತಕ್ಕಂಥ ಮಸಾಲನ ಹಾಕ್ತಾ ಬನ್ನಿ, ಪರ್ಫೆಕ್ಟಾಗಿ ಹೀರ್ಕೊಳ್ಳುತ್ತೆ. ಹಾಗಾಗಿ ನೋಡಿ, ತುಂಬಾ ಕ್ರಿಸ್ಪಿಯಾಗಿರ್ತಕ್ಕಂಥ ಒಂದು ಟೊಮೆಟೊ ಚಿಪ್ಸು ಕೇವಲ ಒಂದು 10 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು. ಹಿಟ್ಟನ್ನು ನಾದೋ ಒಂದು ಕೆಲಸ ಬಿಟ್ಟರೆ ಮತ್ತೇನೂ ಇರೋದಿಲ್ಲ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಆ ಸೌಂಡ್ ಕೂಡ ನೀವು ನೋಡ್ತಿರ್ಬೋದು, ತುಂಬಾ ಗರಿಗರಿಯಾಗಿ ಬಂದಿರುತ್ತೆ. 1 ತಿಂಗಳು ನೀವು ಈ ಒಂದು ರೆಸಿಪಿನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.